Good morning to all. Welcome to Sulabha Academic English channel. I am Nagmini NV. In today's class, I am going to explain narrative writing. Prescribed to the second year BA, BCom, third semester, NEP 2022-23 of the Bangalore North University. Narrative writing definition. What is narrative writing? It's a piece of writing that tells a story. And it is one of the four classical rhetorical modes or ways that writers use to present information. According to a definition of a dictionary, it is a piece of writing that tells a story. ಕಥೆ ಹೇಳುವಂತಹ ಒಂದು ಬರಹ. And it is one of the four classical rhetorical modes. ಕ್ಲಾಸಿಕಲ್ ಶಾಸ್ತ್ರೀಯವಾದಂಥ ಒಂದು ರೆಟೋರಿಕಲ್ ಮೋಡ್ ಸಂವಹನ ವಿಧಾನ ಆರ್ ವೇಸ್ ದಟ್ ರೈಟರ್ಸ್ ಯೂಸ್ ಟು ಪ್ರೆಸೆಂಟ್ ಇನ್ಫಾರ್ಮೇಷನ್ ಅಥವಾ ಆ ಒಂದು ಪ್ರಾಚೀನ ಕಾಲದ ಸಂಪ್ರದಾಯಬದ್ಧ ಶಾಸ್ತ್ರೀಯವಾದಂಥ ಒಂದು ವಿಧಾನ. ತಮ್ಮ ಬರಹಗಾರರು ತಮ್ಮ ಮಾಹಿತಿಯನ್ನು ವಿಷಯವನ್ನು ಸಂವಹನ ಮಾಡಲಿಕ್ಕೆ ಬಳಸುವಂಥ ಒಂದು ವಿಧಾನ. ವಾಟ್ ಈಸ್ ನರೇಟಿವ್ ರೈಟಿಂಗ್? What's the purpose of narrative writing? It expresses it narrates ideas. ಅದನ್ನು ನಿರೂಪಿಸುತ್ತದೆ, ನಮ್ಮ ಮುಂದೆ ಇಡುತ್ತದೆ. ಹೇಗೆ? ಆರ್ ಇವೆಂಟ್ಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್, ಕ್ರಮಬದ್ಧವಾಗಿ ನಮ್ಮ ಮುಂದೆ ವಿಷಯವನ್ನು ಅದು ಇಡುತ್ತಾ ಹೋಗ್ತದೆ. ಆ್ಯಂಡ್ ನರೇಟ್ ಹೇಳುತ್ತಾ ಹೋಗುವುದು. ಆ್ಯಂಡ್ ಮೇ ಬಿ ಬೇಸ್ಡ್ ಆನ್ ಎ ರಿಯಲ್ ಎಕ್ಸ್ಪೀರಿಯನ್ಸ್ ಆರ್ ಸ್ಟೋರಿ. ನಿಜ ಜೀವನದ ಅನುಭವ ಇರ್ಬೋದು, ಅದರ ಆಧಾರ ಕಥೆ ಇರ್ಬೋದು. ಇಟ್ಸ್ ಮೇನ್ಲಿ ಎ ಪ್ರಾಡಕ್ಟ್ ಆಫ್ ದ ರೈಟರ್ಸ್ ಇಮ್ಯಾಜಿನೇಷನ್. ಮುಖ್ಯವಾಗಿ ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ರೈಟರ್ಸ್ ಇಮ್ಯಾಜಿನೇಷನ್. ಬರಹಗಾರರ ಒಂದು ಕಲ್ಪನೆಯ ಒಂದು ಕೂಸು ಇದು. ಇಟ್ ಈಸ್ ಕಲ್ಪನೆಯ ಪ್ರತಿಫಲ. ಇಟ್ ಈಸ್ ಅನ್ ಎಕ್ಸ್ಪೋಸಿಷನ್ ವಿಚ್ ಎಕ್ಸ್ಪ್ಲೇನ್ and analyze an idea or set of idea. It is a way of exposition, expression, abhivyakti. What does it do? It explains and analyzes an idea or set of ideas. ಒಂದು ಐಡಿಯಾ ಅಥವಾ ಎ ಸೆಟ್ ಆಫ್ ಐಡಿಯಾ, ಹಲವು ಐಡಿಯಾಗಳ ಗುಂಪನ್ನು ಅದು ಅನಲೈಸ್ ವಿಶ್ಲೇಷಣೆ ಮಾಡುತ್ತದೆ. ಅನ್ ಆರ್ಗ್ಯುಮೆಂಟ್, ಒಂದು ವಾದವನ್ನು ವಿಶ್ಲೇಷಣೆ ಮಾಡುತ್ತದೆ. ವಿಚ್ ಅಟೆಂಪ್ಟ್ಸ್ ಟು ಪರ್ಸ್ವೇಡ್ ದ ರೀಡರ್ ಟು a particular point of view. What is its goal? Its goal is to persuade the reader to a particular point of view. ಒಂದು ನಿರ್ದಿಷ್ಟವಾದ ದೃಷ್ಟಿಕೋನವನ್ನು, ಅಂಶವನ್ನು ಓದುಗರು ಒಪ್ಪುವಂತೆ ಮಾಡುವುದು. ಅಂಡ್ ಎ ಡಿಸ್ಕ್ರಿಪ್ಷನ್ ಅಥವಾ ಅದು ಒಂದು ವರ್ಣನೆ. A written form of a visual experience. It may be a description also, it may be an explanation also, it may be a narration also. The total goal, overall goal is to make the reader to accept this point of view and to form a visual experience of what is presented. It is essentially story writing. It is most importantly story writing. ಕಥೆ ಹೇಳುವುದು, ಕಥೆ ಬರೆಯುವುದು. ನರೇಟಿವ್ ಕೆನ್ ಬಿ ಫಿಕ್ಷನ್ ಆರ್ ನಾನ್ ಫಿಕ್ಷನ್. ಅದು ಒಂದು ಫಿಕ್ಷನ್ ಆಗಿರ್ಬೋದು, ನಾನ್ ಫಿಕ್ಷನ್ ಆಗಿರ್ಬೋದು. ಆರ್ ಇಟ್ ಕೆನ್ ಆಲ್ಸೋ ಆಕ್ಯುಪೈ ದ ಸ್ಪೇಸ್ ಬಿಟ್ವೀನ್ ದೀಸ್ ಆಸ್ ಎ ಸೆಮಿ ಆಟೋಬಯೋಗ್ರಫಿಕಲ್ ಸ್ಟೋರಿ ಆರ್ ಹಿಸ್ಟಾರಿಕಲ್ ಫಿಕ್ಷನ್. ಇಟ್ ಮೇ ಬಿ ಎ ಸೆಮಿ ಆರ್ ಇಟ್ ಮೇ ಬಿ ಎ ಫಿಕ್ಷನ್ ಆರ್ ನಾನ್ ಫಿಕ್ಷನ್ ಆರ್ ಮೇ ಬಿ ದ ಮಿಡಲ್ ಫೇಸ್. Semi-autobiographical or historical fiction or dramatized retelling of actual events. ನೈಜ ಘಟನೆಗಳನ್ನೇ ನಾಟಕೀಯವಾಗಿ ಹೇಳುವಂಥ ವಿಧಾನ. ಈಗ ನಾವೆಲ್ಲ ನೋಡ್ತಿದ್ದೀವಲ್ಲ, ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ಸ್. ನಾವು ಯೂಟ್ಯೂಬ್ಗಳಲ್ಲಿ ದೇರ್ ಆರ್ ಸೋ ಮೆನಿ ಚಾನಲ್ಸ್ ಬೇಸ್ಡ್ ಆನ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್. ದೇ ಫಾರ್ಮ್ ಎ ಸಿಂಪಲ್ ಸ್ಟೋರಿ. ಆ್ಯಂಡ್ ದ ರೈಟರ್ ಇನ್ಕಾರ್ಪೊರೇಟ್ಸ್ ಫೀಲಿಂಗ್ಸ್ ಇನ್ ಟು ದ ಕಂಪೋಸಿಷನ್ ವಿಚ್ ಲೆಟ್ಸ್ ದ ರೀಡರ್ feel what they are reading and allowing the reader to paint a picture of it in mind. What does it do? The writer incorporates feeling into the composition.
ಹಿಯರ್ ಫೀಲಿಂಗ್ ಭಾವನೆಗಳನ್ನು ಅವರು ಸೇರಿಸ್ತಾರೆ ಬರಹದಲ್ಲಿ, ವಿಚ್ ಲೆಟ್ಸ್ ದ ರೀಡರ್ ಫೀಲ್ ವಾಟ್ ದೇ ಆರ್ ರೀಡಿಂಗ್ ಆ್ಯಂಡ್ ಅಲೋಯಿಂಗ್ ದ ರೀಡರ್ ಟು ಪೇಂಟ್ ಎ ಪಿಕ್ಚರ್ ಆಫ್ ಇಟ್ ಇನ್ ಮೈಂಡ್. The purpose of the writer is to make the reader feel what the writer has felt and to allow the reader to paint a picture of what the writer wanted to say. ಬರಹಗಾರ ಏನು ಹೇಳಿಕೊಟ್ಟಿದ್ದಾರೆ ಅದರ ಚಿತ್ರವನ್ನು ಓದುಗರ ಮನಸ್ಸಲ್ಲಿ ಮೂಡಿಸುವುದು, ಅದೇ ಭಾವನೆಯನ್ನು ಓದುಗರ ಮನಸ್ಸಲ್ಲಿ ಬರುವ ಹಾಗೆ ಮಾಡುವುದು. ದ ಬಿಸ್ನೆಸ್ ರೈಟಿಂಗ್ ರೈಟರ್ಸ್ ಕಂಪೋಸ್ ಎ ನರೇಟಿವ್ with the intention of entertaining readers. Even business writers kuda they write narrative writing. Why? To entertain the readers. Intention of entertaining readers. ಓದುಗರನ್ನು ಎಂಟರ್ಟೈನ್ ಮಾಡೋದಕ್ಕೆ, ಮನರಂಜನೆ ಮಾಡೋದಕ್ಕೆ ಕೂಡ, ಬಿಸ್ನೆಸ್ ವ್ಯವಹಾರ ವಿಷಯಗಳನ್ನು ಮನರಂಜನಾತ್ಮಕವಾಗಿ ಮಂಡಿಸಲಿಕ್ಕೆ ಕೂಡ ಬಿಸ್ನೆಸ್ ರೈಟರ್ಸ್ ನರೇಟಿವ್ ರೈಟಿಂಗನ್ನು ಬಳಸ್ತಾರೆ. The business writers also use narrative writing to present their ideas in the form of entertainment. Types. There are linear narrative writing. Linear. With a linear narrative, a story's events are told in chronological order. Linear. ಕ್ರಮಬದ್ಧವಾಗಿ. ಕ್ರೊನಾಲಜಿಕಲ್ 1, 2, 3, 4, 5 ಹೀಗೆ ಒಂದಾದ ಮೇಲೆ ಹೀಗೆ ಕ್ರಮಬದ್ಧವಾಗಿ ಬರೆಯೋದು, ಲೀನಿಯರ್ ರೈಟಿಂಗ್. ಎಕ್ಸಾಂಪಲ್, ಮೋಸ್ಟ್ ಬುಕ್ಸ್ ಎಲ್ಲ ದೇ ಆರ್ ರೈಟಿಂಗ್ ಇನ್ ದ ಲೀನಿಯರ್ ನರೇಟಿವ್ ಟೆಕ್ನಿಕ್ ಓನ್ಲಿ. ಟೆಕ್ಸ್ಟ್ ಬುಕ್ ಫಾರ್ ಎಕ್ಸಾಂಪಲ್, ಫಸ್ಟ್ ಚಾಪ್ಟರ್ಲಿ ಬೇಸಿಕ್ಸ್ ಇರುತ್ತೆ, ಸೆಕೆಂಡ್ ಚಾಪ್ಟರ್ಲಿ ಆ ಬೇಸಿಕ್ಸಿಂದ ಒಂದು ಟಾಪಿಕ್ ತೊಗೊಂಡು ಡಿಸ್ಕ್ರಿಪ್ಟಿವ್, ಥರ್ಡ್ ಚಾಪ್ಟರ್ಲಿ ಅದಕ್ಕಿಂತ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರೋದು, ಫೋರ್ತ್ ಚಾಪ್ಟರ್ಲಿ ಇನ್ನೊಂದು ಸ್ವಲ್ಪ ವಿವರಣಾತ್ಮಕವಾಗಿದೆ, ಫಿಫ್ತ್ ಚಾಪ್ಟರ್ಲಿ ಎಲ್ಲವನ್ನು ಸೇರಿ ಕನ್ಕ್ಲೂಡಿಂಗ್ ಚಾಪ್ಟರ್. ಆ್ಯಂಡ್ ರೈಟ್ ಲೀನಿಯರ್ ಮೋಸ್ಟ್ ಬುಕ್ಸ್, ಮೂವೀಸ್, TV shows and other pieces of media with a linear narrative. Each scene is followed by the text in the next logical scene. What happens next is in the chronological order. Quest narrative. Quest narrative, questing, searching for something, tells the story of a character's quest to reach a goal. ಒಂದು ಕ್ಯಾರೆಕ್ಟರ್ ಗೋಲ್ ತಲುಪಲಿಕ್ಕೆ ಮಾಡಿರ್ತಕ್ಕಂಥ ಕ್ವೆಸ್ಟ್, ಒಂದು ಹುಡುಕಾಟ, ಅದರ ಬಗ್ಗೆ ಇದಿದೆ. ಆಫನ್ ದಿಸ್ ಕ್ವೆಸ್ಟ್ ಇನ್ವಾಲ್ವ್ಸ್ ಟ್ರಾವೆಲಿಂಗ್ ಟು ಎ ಫಾರ್ ಆಫ್ ಲೊಕೇಶನ್. ಕೆಲವು ಸಾರಿ ಇಟ್ ಇನ್ವಾಲ್ವ್ಸ್ ಟ್ರಾವೆಲಿಂಗ್ ಟು ಎ ಫಾರ್ ಆಫ್ ಲೊಕೇಶನ್, ಟ್ರಾವೆಲ್ ಲಾಗ್ಸ್ ಅಂತೀವಿ. ಆರ್ ಓವರ್ಕಮಿಂಗ್ ಅಬ್ಸ್ಟಕಲ್ಸ್ ಟು ಅಚೀವ್ ದ ಗೋಲ್. ಗುರಿಯನ್ನು ತಲುಪಲಿಕ್ಕೆ ಯಾವ ರೀತಿಯಲ್ಲಿ ಎಲ್ಲ ಅಬ್ಸ್ಟಕಲ್ಸ್ನ ಅಡ್ಡಿ ಆತಂಕಗಳನ್ನು ಗೆಲ್ಲಲಾಯಿತು ಅಂತ ಬರೆಯೋದು. ದೇರ್ ಆರ್ ಕ್ವೆಸ್ಟ್ ನರೇಟಿವ್. ಹಿಸ್ಟಾರಿಕಲ್ ನರೇಟಿವ್ ಫಾಲೋಸ್ ಎ ಲೀನಿಯರ್ ಟೈಮ್ ಲೈನ್ ಟು ಟೆಲ್ ದ ಸ್ಟೋರಿ ಆಫ್ ಒನ್ ಆ್ಯಕ್ಚುಲ್ ಈವೆಂಟ್ ಆರ್ ಸೀರೀಸ್ ಆಫ್ ಈವೆಂಟ್ಸ್. ಒಂದೊಂದು ನೈಜ ಘಟನೆ, ಸೀರೀಸ್ ಆಫ್ ಈವೆಂಟ್ಸ್, ಘಟನೆಯ ಸರಣಿಗಳನ್ನು ಹೇಳಲಿಕ್ಕೆ ಲೀನಿಯರ್ ಟೈಮ್ ಲೈನನ್ನು ಒಂದಾದಮೇಲೆ ಒಂದು. ಇನ್ 1947 ಇಂಡಿಯಾಗ, 1942 ಕ್ವಿಟ್ ಇಂಡಿಯಾ ಮೂಮೆಂಟ್, 1947 ಫ್ರೀಡಮ್ ಆಫ್ ಇಂಡಿಯಾ, 1920s 50 ಕಾನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಲೀನಿಯರ್. Non-linear narrative. In the same way, non-linear narrative is also there. It presents a story's events in non-chronological order. ಕ್ರಮಬದ್ಧವಾಗಿ ಇರಲ್ಲ, ನಾನ್ ಕ್ರೊನಾಲಜಿಕಲ್. 1 ಆದಮೇಲೆ 3 ಬರ್ಬೋದು, 3 ಆದಮೇಲೆ 10 ಬರ್ಬೋದು, ನಾನ್ ಕ್ರೊನಾಲಜಿಕಲ್ ಆರ್ಡರ್. ಎಕ್ಸಾಂಪಲ್, ದ ನಾವೆಲ್ ಹೌಸ್ ಆಫ್ ಲೀವ್ಸ್. ಇಟ್ಸ್ ಎ ನಾವೆಲ್ ಟೋಲ್ಡ್ ಥ್ರೂ ಫಸ್ಟ್ ಪರ್ಸನ್ ನರೇಷನ್, ರಿಕವರ್ಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಫುಟ್ ನೋಟ್ಸ್ ಥ್ರೂ ಔಟ್ ದ ಬುಕ್. ಫಸ್ಟ್ ಚಾಪ್ಟರ್ ಅಲ್ಲಿ ರಿಕವರ್ಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಫುಟ್ ನೋಟ್ಸ್ ಆ್ಯಂಡ್ ಆಲ್. ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಗೋ ಟು ದ ಸೆಕೆಂಡ್ ಚಾಪ್ಟರ್. ದರ್ ಇಸ್ ನೋ chronological order is followed there. Non-linear narrative allows to emphasize the emotions, perspectives of the characters. What's the use of non-linear writings? It allows to emphasize the emotions and perspectives of the characters. ಭಾವನೆಗಳು, ಪಾತ್ರಗಳ ಭಾವನೆಗಳು, ದೃಷ್ಟಿಕೋನಗಳು, ಈವೆಂಟ್ಸ್ ಇನ್ ದ ಸ್ಟೋರಿ, ಆ ಕಥೆಯ ಅಲ್ಲಿ ಬರುವಂಥ ಘಟನೆಗಳ ಬಗೆಗೆ ಪಾತ್ರಗಳ ಭಾವನೆಗಳು,
ಮತ್ತು ಪರ್ಸ್ಪೆಕ್ಟಿವ್ಸ್ ಇವುಗಳನ್ನು ಅದು ಎಂಫಸೈಸ್ ಮಾಡಲಿಕ್ಕೆ ಒತ್ತಿ ಹೇಳಲಿಕ್ಕೆ ಅವಕಾಶ ಕೊಡುತ್ತೆ. ದ ಕೀ ಈವೆಂಟ್ಸ್ ಕ್ಯಾನ್ ಬಿ ಹೈಲೈಟೆಡ್ ಇನ್ ದ ನಾನ್ ಲೀನಿಯರ್ ನರೇಟಿವ್. ಕೀ ಈವೆಂಟ್ಸ್ may be highlighted, important events may be highlighted. The scenes that provide necessary details but would not fit into the story's timeline otherwise can be included. Sometimes when you follow linear writing, chronological order, though some information or story or events are necessary, but it is not possible to fit in the chronological order, is possible to be included in the non-linear narrative technique. Characteristics. Descriptive language. ಯಾವ ಗುಣಲಕ್ಷಣಗಳಿದ್ದಾವೆ ನಾನ್ ಲೀನಿಯರ್ ನರೇಟಿವ್ ರೈಟಿಂಗ್ದು? ದ ಲ್ಯಾಂಗ್ವೇಜ್ ಇಸ್ ಡಿಸ್ಕ್ರಿಪ್ಟಿವ್. ಡಿಸ್ಕ್ರಿಪ್ಟಿವ್ ಲ್ಯಾಂಗ್ವೇಜ್ ಟೆಕ್ನಿಕ್ಸ್ ಇನ್ಕ್ಲೂಡ್ ಮೆಟಾಫರ್ಸ್. ಡಿಸ್ಕ್ರಿಪ್ಟಿವ್ ಲ್ಯಾಂಗ್ವೇಜ್ ಕಥೆ ಹೇಳುವಾಗ ಮೆಟಾಫರ್ಸ್ ಬಳಸ್ಬೋದು. ಸಿಮಿಲಿ, ಪರ್ಸಾನಿಫಿಕೇಶನ್ ಆರ್ ಒನಾಮ್ಯಾಟೋಪೊಯಾ. It evokes feelings and does not directly state facts. Here, feelings are given importance and facts are not stated directly, but through description, through feelings, facts are conveyed. Characters are there. Without a character, no narrative writing. A story might have just one character or it can have a huge cast of characters. It can have more than one character. In some stories, the narrator is the only character present. In some stories, the narrator himself is the only character. In some stories, the narrator is the figure from whose point of view the story is being told. In the narrative writing, narrator is the important figure. The story is told from his point of view. ಯಾವುದೇ ನರೇಷನ್ ಕಥೆನ ಆ ನರೇಟರ್ ದೃಷ್ಟಿಕೋನದಿಂದ ಹೇಳಲಾಗ್ತದೆ. ಆ್ಯಂಡ್ ದೇ ಮೈಟ್ ಆರ್ ಮೈಟ್ ನಾಟ್ ಇಂಟ್ರಾಕ್ಟ್ ವಿತ್ ದ ಅದರ್ ಕ್ಯಾರೆಕ್ಟರ್ಸ್. ದ ನರೇಟರ್ ಮೇ ಆರ್ ಮೇ ನಾಟ್ ಇಂಟ್ರಾಕ್ಟ್ ವಿತ್ ದ ಅದರ್ ಕ್ಯಾರೆಕ್ಟರ್ಸ್. Protagonist are main character. In the narrative writing, there should be a protagonist or main character. Main character or the protagonist ಇರಲೇಬೇಕು. And because his story is told as they work toward a goal or face a challenge. ಅವರು ಗುರಿ ಮುಟ್ಟಿದ ಹೇಗೆ, ಚಾಲೆಂಜನ್ನು ಹೇಗೆ ಎದುರಿಸಿದ್ರು, ಈ ರೀತಿ ಅದನ್ನು ಹೇಳಲಿಕ್ಕೆ ಒಬ್ಬ ಪ್ರೊಟಾಗನಿಸ್ಟ್ ಇರಲೇಬೇಕು, ಮೇನ್ ಕ್ಯಾರೆಕ್ಟರ್ ಇರಲೇಬೇಕು. Antagonist. In many narratives, the antagonist is a person, a force of nature. The protagonist, society, or even an aspect of the protagonist's personality. Antagonist ಇರಲೇಬೇಕು. ಕೆಟ್ಟದಿದ್ರೇ ಒಳ್ಳೆಯದ್ರ ಬೆಲೆ ಗೊತ್ತಾಗೋದು. ಅಲ್ಲಿ ವಿಲನ್ ಇದ್ರೇ ಹೀರೋ ಬೆಲೆ ಗೊತ್ತಾಗೋದು. ವಿಲನ್ಗೆ ಹೊಡೆದ್ರೇ ಅವನು ಹೀರೋ ಆಗೋದು ಅಲ್ವಾ? ಹಾಗೆಯೇ ಇನ್ ಎನಿ ನರೇಟಿವ್ ರೈಟಿಂಗ್ there should be a antagonist. Antagonist may be a person or a force of nature. ಅದು ಪ್ರಕೃತಿನೇ ಅಂಟಾಗನಿಸ್ಟ್ ಇರ್ಬೋದು ಒಂದು ಕಥೆಯಲ್ಲಿ. ಅಥವಾ ಪ್ರೊಟಾಗನಿಸ್ಟ್ ಸೊಸೈಟಿ, ಆ ಪ್ರೊಟಾಗನಿಸ್ಟ್ ಈ ನಾಯಕ ಅಥವಾ ನಾಯಕಿಯ ಸಮಾಜವೇ ಇರ್ಬೋದು. ಅಥವಾ ಅನ್ ಆಸ್ಪೆಕ್ಟ್ ಆಫ್ ದ ಪ್ರೊಟಾಗನಿಸ್ಟ್ ಓನ್ ಪರ್ಸ್ನಾಲಿಟಿ, ನಾಯಕ ಅಥವಾ ನಾಯಕಿಯ ವ್ಯಕ್ತಿತ್ವ ಒಂದು ಅಂಶವೇ ಮತ್ತು ದೌರ್ಬಲ್ಯವೇ ಶೇಕ್ಸ್ಪಿಯರ್ ನಾಟಕಗಳಲ್ಲಿ, ಗ್ರೀಕ್ ಟ್ರಾಜಿಡಿ ನಾಟಕಗಳಲ್ಲಿ. ಎ ಪರ್ಸನ್, ಎ ಕ್ಯಾರೆಕ್ಟರ್ life becomes tragedy because of the hemertia, weakness in the character itself. That leads is a good for entha manushya, because the purpose of tragedy is to arouse pity and fear, catharsis, purgation of emotions by through pity and fear, catharsis. And hemertia is the important factor that leads to the character trait tragedy. In the same way, an aspect of the protagonist's personality may be the antagonist. Plot. How will there should be a plot? Plot ಅಂದ್ರೆ ಕಥೆ. ಸ್ಟೋರಿ ಅಂತೇಳಿ ನರೇಟಿವ್ ಬರೆಯೋಕ್ಕಾಗಲ್ಲ. ಇಟ್ ಈಸ್ ಅ ಸೀರೀಸ್ ಆಫ್ ಈವೆಂಟ್ಸ್ ದಟ್ ಹ್ಯಾಪನ್ ಇನ್ ಯುವರ್ ನರೇಟಿವ್. ಪ್ಲಾಟ್ ಅಂದರೆ ಘಟನೆಗಳ ಸರಮಾಲೆ.
A plot can be simple. It may be a simple plot, ಸರಳವಾದ ಪ್ಲಾಟ್ ಇರ್ಬೋದು, ವಿತ್ ಓನ್ಲಿ 1 or 2 events, 1 ಅಥವಾ 2 ಈವೆಂಟ್ಸ್ ಇರ್ಬೋದು. ಆರ್ ಇಟ್ ಕ್ಯಾನ್ ಬಿ ಕಾಂಪ್ಲೆಕ್ಸ್, ಅಥವಾ ತುಂಬ ಕಠಿಣವಾದಂಥ ಇರ್ಬೋದು, ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಸಂಕೀರ್ಣವಾದಂಥ ಕಥೆ ಇರ್ಬೋದು, ಈವೆಂಟ್ಸ್ ಇರ್ಬೋದು. ಆರ್ ಮಲ್ಟಿಲೇಯರ್ಡ್, ಹಲವು ಪದರಗಳು, ಹಲವು ಮುಖಗಳಿರ್ತಕ್ಕಂಥ ಕಥೆ ಇರ್ಬೋದು. ನರೇಟಿವ್ ಸ್ಟ್ರಕ್ಚರ್ ಹೇಗಿರುತ್ತೆ? Every narrative is organized in some way and it has 3 distinct parts. Every narrative is organized. It has its distinctive part. What? The beginning, middle and the end. What is beginning? Beginning is very much important. Well begun is half done ಅಂತ. ಯಾವುದೇ ಕೆಲಸ ಸರಿಯಾಗಿ ಆರಂಭ ಆದರೆ ಅರ್ಧ ಮುಗಿದೋಯ್ತು ಅಂತ, ಯಶಸ್ಸು ಸಿಕ್ಬಿಡ್ತು ಅಂತ. ಅದಕ್ಕೆ ನಮ್ಮಲ್ಲಿ ಯಾವುದೇ ಕೆಲಸ ಮಾಡಬೇಕಂದ್ರೂ ಪಂಚಾಂಗ ನೋಡೋದು, ಮುಹೂರ್ತ ಕೇಳೋದು, ಶುಭಗಳಿಗೆ, ಶುಭ ದಿನ, ಶುಭ ಶಕುನ ಎಲ್ಲ ನೋಡಿ ಶುರು ಮಾಡ್ತಾರೆ. ಮನೆ ಕಟ್ಟೋದಾಗಲಿ, ಮದುವೆ ಆಗೋದಾಗಲಿ, ಸ್ಕೂಲಿಗೆ ಸೇರಿಸೋದಾಗಲಿ, ಮಕ್ಕಳಿಗೆ ಅನ್ನ ಊಟ ಮಾಡಿಸೋದಾಗಲಿ. ಯಾಕೆ? ವೆಲ್ ಬಿಗನ್ is half done. And the readers, and because beginning is very important. In the beginning itself, the reader's attention is captured. ಆರಂಭದಲ್ಲೇ ಓದುಗರ ಗಮನವನ್ನು ಹಿಡಿದಿಡಬಹುದು. ಇಲ್ಲ ಅಂದರೆ 2 ಲೈನ್ ಓದ್ತಿದ್ದಂಗೆ ಅಯ್ಯೋ ನಿದ್ದೆ ಬರ್ತಿದೆ ಅಂದರೆ ವಿ ಸ್ಟಾಪ್ ರೀಡಿಂಗ್. ಬಿಗಿನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. The middle of the story or essay is where the action happens. ಅಲ್ಲಿ ಮಿಡಲ್ ಅಂದರೆ ಇಟ್ ಈಸ್ ದ middle of the story. It is an essay where action happens. ಇಲ್ಲಿ ಆ್ಯಕ್ಷನ್, ಮುಖ್ಯವಾದ ಕ್ರಿಯೆ, ಕೆಲಸ ನಡೆಯುತ್ತೆ. The protagonist faces 1 or more conflicts and reaches the climax. ಇಲ್ಲಿ ನಾಯಕ ಅಥವಾ ನಾಯಕಿ 1 or more conflicts, ಒಂದಕ್ಕಿಂತ ಹೆಚ್ಚು ಸಂಘರ್ಷಗಳನ್ನು ಎದುರಿಸ್ತಾರೆ and reaches the ಕ್ಲೈಮ್ಯಾಕ್ಸನ್ನು ತಲುಪ್ತಾರೆ. The end. After the climax, the ending wraps up loose story threads, satisfies readers' remaining curiosities. Ending. It is the conclusion of the climax. It wraps up all the loose story threads, satisfies readers' remaining curiosities. ಕಥೆಯಲ್ಲಿ ಏನೇನೇನು ಲೂಸ್ ಥ್ರೆಡ್ಸ್ ಇದೆ ಅದನ್ನೆಲ್ಲ ಒಂದು ಕನ್ಕ್ಲೂಷನ್ಗೆ ತಂದು ಇಟ್ ಸ್ಯಾಟಿಸ್ಫೈಸ್ ದ ರಿಮೈನಿಂಗ್ ಕ್ಯೂರಿಯಾಸಿಟಿ ಆಫ್ ದ readers. And positions the protagonist for life after the story's events. And positions the protagonist for life after the story's events. ಈ ಕಥೆ ಘಟನೆ ನಡೆದ ಮೇಲೆ what is the position of the protagonist? What is the life after the last concluding event narrated in the narrative writing in life? What is protagonist life after this event is concluded at the end of the narrative writing. Is given in the portrayed in the at the end of the narrative writing. I think you have understood the explanation of this narrative writing. Narrative writing is nothing but storytelling. It has there are many types of narrative writing: linear and non-linear, historical, etc. And it has its own structure: beginning, middle and the end. If you have any doubt or question regarding this explanation, you may post it in the comment box. Take care.